ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವ ಹೊತ್ತಿನಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರು ಕರೆದಂತಹ ಡಿನ್ನರ್ ಮೀಟಿಂಗ್ ತುಂಬಾ ಕುತೂಹಲ ಕಾರಣವಾಗಿತ್ತು. ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ವಿಚಾರ ಡಿಕೆ ವಿತೌಟ್ ಡಿಕೆ ಎರಡು ಹಂತದ ಮೀಟಿಂಗ್ ಆಗಿದೆ. ವಿತ್ ಡಿಕೆ ವಿತೌಟ್ ಡಿಕೆ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯನವರಿಂದ ಹಲವು ಚರ್ಚೆಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರ ಚುನಾವಣೆಗೆ ಸಹಕರಿಸಬೇಕಾದಂತಹ ವಿಷಯದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಸಚಿವರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರಂತೆ ಸಿಎಂ ಮತ್ತು ಡಿಸಿಎಂ. ಯಾವಾಗ ಇದ್ದಕ್ಕಿದ್ದ ಹಾಗೆ ಒಂದು ಔತಣಕೂಟ ಅನ್ನೋದು ಗೊತ್ತಾಯಿತು. ಬಿಜೆಪಿಗೆ ಅದನ್ನೇ ಹೇಳ್ತಾ ಇದ್ದಿದ್ದು. ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗ್ತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ಬಿಹಾರ ಎಲೆಕ್ಷನ್ ವಿಚಾರ ಕೂಡ ಪ್ರಸ್ತಾಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗಬೇಕು. ಏನೇನಾಯ್ತು ಇವತ್ತಿನ ಮೀಟಿಂಗ್ನಲ್ಲಿ? ಡಿಸಿಎಂ ಡಿಕೆಶಿ ತೆರಳಿದ ನಂತರ ಉಳಿದ ಸಚಿವರ ಜೊತೆಗೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೆಲ ಸಚಿವರಿಂದ ಸಂಪುಟ ಪುನರ್ರಚನೆಯ ವಿಚಾರ ಪ್ರಸ್ತಾಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಪುಟ ಪುನರ್ರಚನೆಯ ಬಗ್ಗೆ ನನಗೂ ಆಸಕ್ತಿ ಇದೆ ಅಂತ ಹೇಳಿ ಸಿಎಂ ಹೇಳಿದ್ರಂತೆ. ಹೈಕಮಾಂಡ್ ಜೊತೆಗೆ ಮಾತನಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಕೆಲ ಸಚಿವರುಗಳಿಗೆ ಸಿಎಂ ಅಭಯ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2.5 ವರ್ಷಕ್ಕೆ ಸಂಪುಟ ಸರ್ಜರಿ ಆಗಬೇಕಿದೆ. ಹೈಕಮಾಂಡ್ ಗಮನಕ್ಕೆ ತರೋದಾಗಿ ಸಿಎಂ ತಿಳಿಸಿದ್ದಾರಂತೆ. ಯಾರನ್ನ ಕೈ ಬಿಡಿ ಅಂತ ನಾನು ಹೇಳಲ್ಲ. ಸಚಿವರ ಮೌಲ್ಯಮಾಪನದ ಫಲಿತಾಂಶ ಹೈಕಮಾಂಡ್ ಬಳಿ ಇದೆ. ಯಾರಿನ್ನು ಯಾರೌಟು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸ್ತಾರೆ. ನನ್ನ ಒಲವಿರುವಂತಹದ್ದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂಥೇಳಿ ನಾನು ಅದನ್ನು ಹೈಕಮಾಂಡ್ಗೆ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತೇನೆ. ಬಿಹಾರ ಎಲೆಕ್ಷನ್ ನಂತರನ ಎಲೆಕ್ಷನ್ನ ಮೊದಲನ ಅದನ್ನು ಹೈಕಮಾಂಡ್ ನಿರ್ಧರಿಸಬೇಕಾಗುತ್ತೆ ಅಂಥೇಳಿ ಕೆಲ ಸಚಿವರ ಜೊತೆಗೆ ಸಿಎಂ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.